ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಗ್ರಾಮೀಣ ಕಥೆಗಳ ಸಿನಿಮಾಗಳು ಮತ್ತೆ ಪ್ರೇಕ್ಷಕರ ಗಮನ ಸೆಳೆಯುತ್ತಿವೆ. ಇದೇ ಸಾಲಿಗೆ ಸೇರಿರುವ ಈಗ ಹೊಸ ಸಿನಿಮಾ ಗ್ರಾಮಾಯಣ. ಈ ಸಿನಿಮಾ ಹೇಗಿದೆ, ಯಾರಿಗಾಗಿ ಮಾಡಲಾಗಿದೆ, ಟ್ರೇಲರ್ ಏನು ಹೇಳುತ್ತದೆ, ಥಿಯೇಟರ್ನಲ್ಲಿ ನೋಡಲು ಯೋಗ್ಯವೇ? ಇಂದಿನ ಈ ವಿಡಿಯೋನಲ್ಲಿ ಯಾವುದೇ ಸ್ಪಾಯ್ಲರ್ ಇಲ್ಲದೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಬಾವ ಅವ್ರ ಫ್ಯಾಕ್ಟರಿನಲ್ಲಿ ಕೆಲಸ ಹುಡುಕಿತಂತೆ, ಮುಚ್ಕೊಂಡು ಊರ್ ಬಿಡೋದ್ ನೋಡು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗ್ರಾಮಾಯಣ ಎಂಬ ಶೀರ್ಷಿಕೆ ಒಂದು ಕುತೂಹಲವನ್ನು ಹುಟ್ಟಿಸುತ್ತದೆ. ಗ್ರಾಮ ಎಂದರೆ ಹಳ್ಳಿ, ಆಯಣ ಎಂದರೆ ಪಯಣ. ಅಂದರೆ ಒಬ್ಬ ವ್ಯಕ್ತಿಯ ಕತೆ ಮಾತ್ರವಲ್ಲ, ಒಂದು ಹಳ್ಳಿಯ ಬದುಕಿನ ಪಯಣವನ್ನು ಹೇಳುವ ಸಿನಿಮಾ ಎನ್ನುವ ಭಾವನೆ ಟ್ರೇಲರ್ ನೋಡಿದಾಗ ಬರುತ್ತದೆ. ಈ ಚಿತ್ರದಲ್ಲಿ ನಾಯಕನಾಗಿ ವಿನಯ್ ರಾಜ್ಕುಮಾರ್ ಕಾಣಿಸಿಕೊಂಡಿದ್ದು, ಅವರ ಪಾತ್ರ ತುಂಬ ಸರಳ ಮತ್ತು ನೈಜವಾಗಿ ಕಾಣುತ್ತದೆ. ಟ್ರೇಲರ್ ನೋಡಿದಾಗ ಮೊದಲಿಗೆ ಗಮನ ಸೆಳೆಯುವುದು ಅದರ ವಿಜುವಲ್ ಕ್ವಾಲಿಟಿ. ಕರ್ನಾಟಕದ ಹಳ್ಳಿಗಳ ಪ್ರಕೃತಿ ಸೌಂದರ್ಯವನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ದೊಡ್ಡ ದೊಡ್ಡ VFX ಅಥವಾ ಅನಗತ್ಯ ಆಕ್ಷನ್ಗಳಿಗಿಂತ ನೈಜ ಜೀವನದ ದೃಶ್ಯಗಳಿಗೆ ಹೆಚ್ಚು ಒತ್ತು ನೀಡಿದ್ದಾರೆ. ಕುಟುಂಬ, ಸ್ನೇಹ, ಪ್ರೀತಿ, ಗ್ರಾಮದ ಸಮಸ್ಯೆಗಳು ಇವೆಲ್ಲವೂ ಸಿನಿಮಾದ ಮುಖ್ಯ ಅಂಶಗಳಾಗಿವೆ ಎನ್ನುವ ಭಾವನೆ ಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನರು ಕಂಟೆಂಟ್ ಇರುವ ಸಿನಿಮಾಗಳಿಗೆ ಹೆಚ್ಚು ಬೆಂಬಲ ನೀಡುತ್ತಿರುವುದು ಕೂಡ ಈ ಚಿತ್ರದ ಪ್ಲಸ್ ಪಾಯಿಂಟ್ ಆಗಬಹುದು. ವಿನಯ್ ರಾಜ್ಕುಮಾರ್ ತಮ್ಮ ಹಿಂದಿನ ಸಿನಿಮಾಗಳಲ್ಲಿಯೂ ನ್ಯಾಚುರಲ್ ಆ್ಯಕ್ಟಿಂಗ್ ಮೂಲಕ ಗಮನ ಸೆಳೆದಿದ್ದರು. ಈ ಸಿನಿಮಾದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಮತ್ತು ಎಮೋಷನಲ್ ಸೀನ್ಗಳು ಚೆನ್ನಾಗಿರುವ ಸೂಚನೆ ಟ್ರೇಲರ್ನಲ್ಲಿ ಕಾಣಿಸುತ್ತದೆ. ನಾಯಕಿಯ ಪಾತ್ರವು ಕತೆಗೆ ಪೂರಕವಾಗಿರುವಂತೆ ತೋರುತ್ತದೆ. ಸಪೋರ್ಟಿಂಗ್ ಆರ್ಟಿಸ್ಟ್ ಕೂಡ ಗ್ರಾಮೀಣ ಹಿನ್ನೆಲೆಗೆ ಚೆನ್ನಾಗಿ ಹೊಂದಿಕೊಂಡಿದ್ದಾರೆ. ಮನೆಯಲ್ಲಿ ಹುಡುಕ್ತೆ, ಅಲ್ಲಿ ಹುಡುಕ್ತೆ, ಇಲ್ಲಿ ಹುಡುಕ್ತೆ, ಎಷ್ಟು ಕಡೆ ಹುಡುಕಿದ್ದೀನ, ಎಲ್ಲ ಕಡೆ ಹುಡುಕಿದ್ದೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿನಿಮಾದ ಮೂಡನ್ನು ಚೆನ್ನಾಗಿ ಕಟ್ಟಿಕೊಡುತ್ತದೆ. ಸಿನಿಮಾಟೋಗ್ರಫಿ ಈ ಚಿತ್ರದ ದೊಡ್ಡ ಶಕ್ತಿ ಎಂದು ಹೇಳಬಹುದು. ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಪೇಂಟಿಂಗ್ ನೋಡಿದ ಅನುಭವವನ್ನು ನೀಡುತ್ತದೆ. ಕಲರ್ ಟೋನ್ ಕೂಡ ಗ್ರಾಮೀಣ ಬದುಕಿಗೆ ಹೊಂದುವಂತೆ ನ್ಯಾಚುರಲ್ ಆಗಿದೆ. ಎಡಿಟರ್ ಕೂಡ ವೇಗವನ್ನು ಚೆನ್ನಾಗಿ ಕಾಪಾಡಿಕೊಂಡಿರುವಂತೆ ಟ್ರೇಲರ್ನಲ್ಲಿ ಸೂಚಿಸುತ್ತದೆ. ಒಟ್ಟಿನಲ್ಲಿ ನೀವು KGF ಅಥವಾ ಆ್ಯಕ್ಷನ್ ಮಾಸ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಿದ್ದರೆ ಇದು ನಿಮ್ಮ ಸಿನಿಮಾ ಅಲ್ಲ. ಆದರೆ ಒಂದು ಒಳ್ಳೆಯ ಕತೆ, ಒಳ್ಳೆಯ ಅಭಿನಯ, ಕುಟುಂಬದ ಜೊತೆ ನೋಡಬಹುದಾದ ಸಿನಿಮಾ, ಗ್ರಾಮೀಣ ಬದುಕಿನ ಭಾವನೆ ಇವು ನಿಮಗೆ ಇಷ್ಟವಾದರೆ ಗ್ರಾಮಾಯಣ ಖಂಡಿತ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇರಬೇಕು. ಆದರೆ ಒಂದು ವಿಷಯ ನೆನಪಿಡಿ, ಇದು ಟ್ರೇಲರ್ ಮತ್ತು ಲಭ್ಯವಿರುವ ಮಾಹಿತಿಯ ಆಧಾರದ ಮೇಲೆ ನೀಡುತ್ತಿರುವ ಫಸ್ಟ್ ಇಂಪ್ರೆಷನ್ ಮಾತ್ರ. ಪೂರ್ಣ ಸಿನಿಮಾ ನೋಡಿದ ನಂತರ ಡೀಟೇಲ್ ರಿವ್ಯೂ ಕೂಡ ನಮ್ಮ ಚಾನಲ್ನಲ್ಲಿ ಬರುತ್ತದೆ. ಹಾಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಸಿನಿಮಾ ಹಿಟ್ ಆಗುತ್ತಾ ಅಥವಾ ಎವರೇಜ್ ಆಗುತ್ತಾ? ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ.